ಇದಕ್ಕೆ ಎಲ್.ಆರ್. ಶಿವರಾಮೇಗೌಡರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇವರಾಜೇಗೌಡ ಒಬ್ಬ ಫ್ರಾಡ್ ಅಂತೇಳಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್.ಆರ್. ಶಿವರಾಮೇಗೌಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪಾಪ ಡಿ.ಕೆ. ಶಿವಕುಮಾರ್ ಅವರದ್ದು ಏನೂ ತಪ್ಪಿಲ್ಲ ಇದರಲ್ಲಿ. ಡಿ.ಕೆ.ಶಿ ಹಲೋ ದೇವರಾಜೇಗೌಡ ಅಂದಿದ್ದು ಅಷ್ಟೇ. ದೇವರಾಜೇಗೌಡನಿಗೆ ನನಗೂ ಯಾವುದೇ ಸಂಬಂಧ ಇಲ್ಲ. ಬೌರಿಂಗ್ ಕ್ಲಬ್ಗೆ ನಾನು ಹೋಗಿ 4 ವರ್ಷ ಆಯಿತು, ಅಲ್ಲಿ 5 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ, ನಾನು ಹೋಗಿನೇ 4 ವರ್ಷ ಆಯಿತು. ಪೆನ್ ಡ್ರೈವ್ ಮಾರಾಟಕ್ಕೆ ಇಟ್ಟವನೇ ದೇವರಾಜೇಗೌಡ. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ದೇವರಾಜೇಗೌಡ ಯೂಟ್ಯೂಬ್ನಲ್ಲಿ ಹೋರಾಟ ಮಾಡ್ತಿದ್ದನ್ನು, ಅವ್ನು ಕಾರ್ತಿಕ್ ಹೋರಾಟ ಮಾಡ್ತಿದ್ದನ್ನು ಯೂಟ್ಯೂಬ್ ಆನ್ ಮಾಡಿದ್ರೆ ಅದು ಹೆಂಗೆ ಸಿಸ್ಟಮ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾರ್ದಾರು ಯೂಟ್ಯೂಬ್ ಓಪನ್ ಮಾಡಿದರೆ ದೇವರಾಜೇಗೌಡ ಅಪರೂಪಕ್ಕೆ ಬಂದ್ಬಿಡೋನು, ವಾರಕ್ಕೊಂದ್ಸರಿ ಕಾರ್ತಿಕ್ ಬಂದ್ಬಿಡೋನು. ನಮಗೂ ಇದು ಹಾಸನದ ಕೇಸ್ ಅಲ್ವ ಅಂತ ಸುದ್ದಿ ಬಳಸಿ ನೋಡ್ತಿತ್ತು. ಆ ಹೋರಾಟ ಅಂತ ತಿಳ್ಕೊಂಡು ಇವ್ರ ಹೋರಾಟ ಏನು ಅಂತ ಈಗ ಗೊತ್ತಾಗಿದೆ. 2 ದಿವಸಕ್ಕೆ ನೀವು ನಂಬ್ತಿರಿಲ್ಲ. ನೀನು ದೇವರಾಜೇಗೌಡನಿಂದ ಒಂದು ಏನೋ ದೊಡ್ಡ ನನಗೊಂದು ದೊಡ್ಡ ಅಧಿಕಾರವೇ ಬಂದ್ಬಿಡ್ತದೆ ಅಂದರು. ನಮ್ಮ ಅಪ್ರಾಣ ಅಧಿಕಾರ ಬೇಡ, ನಾನು ಅವನ ಹತ್ರ ಹೋಗಲ್ಲ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನನ್ನನ್ನು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿದೆ. 224 ಜನದಲ್ಲಿ 166 ಜನ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಆ ಪಕ್ಷದ ಒಬ್ಬರು ಮುಖಂಡರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬರ ಆಲೆ ಒಕ್ಕಲಿಗರ ಮುಖಂಡರಾಗಿ ರಾಜ್ಯಭಾರ ಮಾಡ್ತಾರೆ. ಇವನು ನನ್ನ ಪೆನ್ ಡ್ರೈವ್ ಇದ್ದಾವೆ, ಅದರ ಮೇಲೆ ಸ್ಟೇ ತಂದವ್ರೆ, ಇವೆಲ್ಲ ಹೇಳ್ತಿದ್ದಲ್ಲ. ಇದಕ್ಕೆ ಪೂರಕವಾಗಿ ಇದು ಚರ್ಚೆ ಆದಂಥ ಸಂದರ್ಭದಲ್ಲಿ ವಿಚಾರನ ಕುತೂಹಲದಿಂದ ಮಾತಾಡಿದ್ದೀವಿ. ಅದು ಬಿಟ್ಟರೆ ಇದಕ್ಕೆ ಸಂಬಂಧ ಇಲ್ಲ. ಈ ಒಂದು ವಿಚಾರವನ್ನು ಡೈಲ್ಯೂಟ್ ಮಾಡಲಿಕ್ಕೆ, ಈ ದಿಕ್ಕನ್ನು ಬದಲಿಸೋದಕ್ಕೆ ಒಂದು ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತೇಳಿ ನನಗೆ ಅನ್ನಿಸುತ್ತೆ. ನಾನು ಒಬ್ಬ ರಾಜಕಾರಣಿ. ಇದಲ್ದಲ್ಲೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಒಂದು ಕಡೆಗೆ. ಇನ್ನೊಂದು ಆಂಗ್ಲ ನೋಡಿ, SITನಲ್ಲಿ ಗ್ರಿಲ್ ಮಾಡಿ ನನ್ನ ತಗಲಾಕ್ಬಿಟ್ಟರು ಅನ್ನೋ ಸಂಕಟಕ್ಕೆ ನರೇಂದ್ರ ಮೋದಿ ಹೆಸರು ಹೇಳಿದರೆ, ಅಮಿತ್ ಶಾ ಹೆಸರು ಹೇಳಿದರೆ, ಇವನಿಗೆಲ್ಲ ಅವನಿಗೆ ಯಾರೂ ಸಹಿತ ಪರಿಚಯ ಇಲ್ಲ ಇದ್ದ. ಪ್ರತಿನಿಧಿ ಬಸವರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ದೇವರಾಜೇಗೌಡರು ಫ್ರಾಡ್ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್.ಆರ್. ಶಿವರಾಮೇಗೌಡರು. ಫ್ರಾಡ್ ಅನ್ನೋದಕ್ಕೆ ಏನು ಕಾರಣ ಕೊಡ್ತಾ ಇದ್ದಾರೆ, ಮತ್ತು ಅವ್ರ ಮೇಲೆ ಬಂದಿರುವಂಥ ಆರೋಪಕ್ಕೆ ಅವ್ರ ಪ್ರತಿಕ್ರಿಯೆ ಏನು ಬಸವರಾಜು? ರಂಜಿತ, ಈ ಪೆಂಡ್ರೈವ್ ಕೇಸ್ ಏನಿದೆ ದಿನೇ ದಿನ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಮೊನ್ನೆ ಅಷ್ಟೇ ವಕೀಲರಾದಂಥ ದೇವರಾಜೇಗೌಡರು ಈಗಾಗಲೇ ಪೊಲೀಸ್ ವಶದಲ್ಲಿದ್ದಾರೆ. ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. 4 ಜನ ಸಚಿವರು ಮತ್ತು ಶಿವರಾಮೇಗೌಡರು ನನ್ನನ್ನು ಸಂಧಾನ ಮಾಡಕ್ಕೆ ಬಂದಿದ್ದರು, 100 ಕೋಟಿ ರೂಪಾಯಿ ಆಫರ್ನ ಕೊಟ್ಟರು ಕೂಡ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ನಿನ್ನೆ ಕೂಡ ಸಚಿವರು ಮತ್ತು CM ಡಿ.ಕೆ. ಶಿವಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಶಿವರಾಮೇಗೌಡರು ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇವತ್ತು ಅವ್ರು ಹೇಳ್ತಕ್ಕಂಥದ್ದು, ನಾನು ದೇವರಾಜೇಗೌಡ ಅವ್ರನ್ನ ಸಂಪರ್ಕ ಮಾಡಿದ್ದಂತೂ ನಿಜ, ಆದರೆ ಈ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದು ಅದೆಲ್ಲವೂ ಕೂಡ ಸುಳ್ಳು. ಅವರು ಯಾವತ್ತೂ ಕೂಡ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಆತನೊಬ್ಬ ಫ್ರಾಡ್ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅನ್ನುವಂಥ ಮಾತನ್ನು ಶಿವರಾಮೇಗೌಡರು ಒಂದು ಉಲ್ಲೇಖ ಮಾಡ್ತಾ ಹೋದರು. ಮತ್ತು ಮುಂಚಿನಿಂದ ಕೂಡ ನನಗೆ ದೇವರಾಜೇಗೌಡರು ಏನು ಪರಿಚಯ ಇರಲಿಲ್ಲ. ಈ ಕೇಸ್ ವಿಚಾರವಾಗಿ ನಾನು ವಿನಾಕಾರಣ ಮೂಗು ತೋರಿಸಿ ಈ ಥರದ ಒಂದಷ್ಟು ಆರೋಪಗಳನ್ನು ಎದುರಿಸಬೇಕಾಗಿದೆ. ಆತ ಈ ಥರನ ಪ್ರೆಂಡ್ರೋ ಇಟ್ಕೊಂಡು ವ್ಯವಹಾರ ಮಾಡಿಕೊಂಡೇ ಬಂದಿದ್ದಾನೆ. ಹಾಗಾಗಿ ಆತನ ಮಾತುಗಳಿಗೆ ಕಿಮ್ಮತ್ತು ಕೊಡುವಂಥ ಅವಶ್ಯಕತೆ ಇಲ್ಲ ಮತ್ತು ಆತ ಫ್ರಾಡ್ ಅನ್ನುವಂತಹ ಮಾತನ್ನು ಪದೇ ಉಲ್ಲೇಖವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಶಿವರಾಮೇಗೌಡರು ಮಾಡಿದರು. ಈ ಮೂಲಕ ಈ ಪ್ರಕರಣದಲ್ಲಿ ನನ್ನದ ಪಾತ್ರ ಏನಿಲ್ಲ, ಕೇವಲ ನಾನು ಸಂಪರ್ಕ ಮಾಡಿದ್ದೆ ಇಲ್ಲಿಗೆ ತಪ್ಪಾಗಿರ್ತಕ್ಕಂಥದ್ದು, ಮತ್ತೆ ನನ್ನ ಹೆಸರನ್ನು ಪದೇ ಎಳೆದು ತರಬಾರ್ದು ಅನ್ನುವಂಥ ಒಂದಷ್ಟು ಆಗ್ರಹವನ್ನು ಕೂಡ ಶಿವರಾಮೇಗೌಡರು ಮಾಡಿದ್ರು. ಇದಕ್ಕೆ ಕಾನೂನು ಕ್ರಮ ಕೂಡ ಜರುಗಿಸುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಹೆಸರನ್ನ ಈ ಪ್ರಕರಣದಲ್ಲಿ ಮತ್ತೆ ದೇವರಾಜೇಗೌಡರು ಎಳೆದು ತರಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಸವರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.